Dim dum dana da dim dana da dim dum dana da dim dana dim. ಇವ್ ಹೊರಗಿಂದ ಬಂದ ಕೂಡ್ಲೇನೆ ಮಗ ಕುಂತಿದ್ ಮುಂದ. ಯಾಕೋ ನಿಮ್ಮವ್ವ ಎಲ್ಲದಾಳ? ಒಟ್ಟ ಆಕಿದ್ ಬಾಯಿ ಬಂದ ತಕ್ಷಣ ಬಾಯಿ ಕೇಳ್ತಿತ್ತು, ಎಲ್ಲದಾಳ ನಿಮ್ಮವ್ವ? ಇಲ್ಲಪ್ಪ ಮನ್ಯಾಗ ಕುಂತಾಳ. ಅಲ್ಲ, ಬಾಳ ಕಿರಿಕಿರಿ ಮಾಡ್ತಿದ್ಲು, ಬಾಯಿ ಮಾಡ್ತಿದ್ಲು, ಒಟ್ಟ ಬಾಯಿನೇ ಇಲ್ಲ ನಿಮ್ಮವ್ವಂದು. ಇಲ್ಲ, ಏನೋ ಆಗಿಬಿಟ್ಟೈತಿ. ಏನಾಗೈತಿ? ಅವು ಮಾತಾಡಕ್ ಬರೋದಿಲ್ಲ ನಾನು. ಯಾಕೆ, ಏನಾಗೈತಿ? ಇಲ್ಲ, ಅವ್ವ ರೊಕ್ಕ ಕೊಟ್ಟು ಅದು ಲಿಪ್ಸ್ಟಿಕ್ ತಗೊಂಬ ಅಂದಿದ್ದು, ನಾ ಫೆವಿಸ್ಟಿಕ್ ತಂದು ಕೊಟ್ಟಿನಿ, ಹಚ್ಕೊಂಡ್ಬಿಟ್ಟಾಳಕ್ಕೆ. ಒಟ್ಟ 1 ವಾರ ಮಾತಾಡಲ್ಲ. 500 ರೂಪಾಯಿ ತಗೊಂಡವ್ರಪ್ಪ. ಮತ್ ಬೇಕಾದ್ರೆ ಕೇಳು, ನಿನಗ್ ರೊಕ್ಕ ಕೊಡ್ತೀನಿ, ತರದ್ ಮಾತ್ರ ಫೆವಿಸ್ಟಿಕ್ ತಗೊಂಬ. ಅಂದ್ರೆ ಮೊದಲ ಮಾತು ಎಷ್ಟು ಸುಖ ಕೊಟ್ಟಿತ್ತು, ಸಂಸಾರದೊಳಗ ಮೊದಲ ಮಾತು ಸುಖ ಕೊಟ್ಟಿತ್ತು. ಈಗ ದುಃಖ ಕೊಡ್ತೈತಲ್ಲ, ಸುಖ ಮಾತಿನೊಳಗೋ ಏನ ಮಾತು ನಿಲ್ಲಿಸುವಿಕೆ ಒಳಗೈತೋ ಅರ್ಥ ಆಗೋದಿಲ್ಲ ನಮಗೆಲ್ಲ. ಎರಡಕ್ಕೂ ಹೊಡಪೆಟ್ಟ ಜಗಳ. ಅದು ಜಗಳ ಆಡಿ ಸಿಟ್ನಾಗ ಅದಕ್ಕೆ ಕುಂದರ್ಸ್ಕೊಂಡು ಹಿಂದ್ ಕುಂದರ್ಸ್ಕೊಂಡು ಎಲ್ಲ ಹೊಂಟಿದ್ನಂತ ಯಜಮಾನ್. ಅದು ಜಗಳ ಆಗಿದ್ದ ಸಿಟ್ಟೊಂದು ಹೊಂಟಿದ್ ಜೋರ ಹಂಪ್ಸ್ ಬಂದ್ ಕೂಡ್ಲೆ ಅದು ಹೊತ್ಕೊಂಡು ಬಿತ್ತದು ಹಿಂದ. ಅದು ಬಿತ್ತು ಏನ್ ಇವನ ಕೆಡೋದ್ನ ಗೊತ್ತಿಲ್ಲ. ಹಂಪ್ಸ್ ಬಿತ್ತು. ದವಾಖಾನಿಗೆ ಕರ್ಕೊಂಡು ಹೋದ ತಕ್ಷಣ ಡಾಕ್ಟರ್ ಅಂದ್ರು, ಇಲ್ಲ ಸ್ವಲ್ಪ ಮ್ಯಾಲಿನ ತುಟಿ ಹರಿದೈತಿದು, ಹೊಲಿಗೆ ಹಾಕ್ಬೇಕು ಅದಕ್ಕೆ. ಅವಾಗ ಡಾಕ್ಟರ್ ಕೈ ಮುಗಿದು ಹೇಳ್ತೀನಿ, ಹಾಕಂಗಿದ್ರೆ 2 ಕೂಡಿಸೇ ಹಾಕ್ಬಿಟ್ರಿ ಕಡೆ, ನಿಶ್ಚಿಂತೆ ಹಾಕಿ. ಹಾಕಂಗಿದ್ರೆ 2 ಕೂಡಿಸೇ ಹಾಕ್ಬಿಡ್ರಿ. ಅಲ್ಲ, ಮ್ಯಾಲಿಂದ ಅಟ್ಟ ಹರಿದೈತು. ಇಲ್ಲ, ನಾವ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ರಿ ಬೇಕಂದ್ರೆ. ಐ ಆಮ್ ರೆಡಿ ಟು ಪೇ. 2 ಕೂಡ್ಸಿ ಹಾಕ. ಅವ್ ಹಿಂದಕ್ ಅಂತಿದ್ದಿಲ್ಲ, ಅವ್ ಕಪ್ಪಿಗೆ ಕಲ್ಲು ಒಗದ್ರ ಮೂಕ್ ಹ್ಯಾಂಡ್ ಸಿಗ್ತಾಳಂತ. ಅವ ಈಗ ಅಂದಂತ, ಮೊದಲ ಕಪ್ಪಿಗೆ ಕಲ್ಲು ಒಗದಿದ್ರೆ ಬೇಸಿತ್ತಪ್ಪ ಮಾರಾಯ. ಇವ್ ಹೊರಗಿಂದ ಬಂದ ಕೂಡ್ಲೇನೆ ಮಗ ಕುಂತಿದ್ ಮುಂದ. ಯಾಕೋ ನಿಮ್ಮವ್ವ ಎಲ್ಲದಾಳ? ಒಟ್ಟ ಆಕಿದ್ ಬಾಯಿ ಬಂದ ತಕ್ಷಣ ಬಾಯಿ ಕೇಳ್ತಿತ್ತು, ಎಲ್ಲದಾಳ ನಿಮ್ಮವ್ವ? ಇಲ್ಲಪ್ಪ ಮನ್ಯಾಗ ಕುಂತಾಳ. ಅಲ್ಲ, ಬಾಳ ಕಿರಿಕಿರಿ ಮಾಡ್ತಿದ್ಲು, ಬಾಯಿ ಮಾಡ್ತಿದ್ಲು, ಒಟ್ಟ ಬಾಯಿನೇ ಇಲ್ಲ ನಿಮ್ಮವ್ವಂದು. ಇಲ್ಲ, ಏನೋ ಆಗಿಬಿಟ್ಟೈತಿ. ಏನಾಗೈತಿ? ಅವು ಮಾತಾಡಕ್ ಬರೋದಿಲ್ಲ ನಾನು. ಯಾಕೆ, ಏನಾಗೈತಿ? ಇಲ್ಲ, ಅವ್ವ ರೊಕ್ಕ ಕೊಟ್ಟು ಅದು ಲಿಪ್ಸ್ಟಿಕ್ ತಗೊಂಬ ಅಂದಿದ್ದು, ನಾ ಫೆವಿಸ್ಟಿಕ್ ತಂದು ಕೊಟ್ಟಿನಿ, ಹಚ್ಕೊಂಡ್ಬಿಟ್ಟಾಳಕ್ಕೆ. ಒಟ್ಟ 1 ವಾರ ಮಾತಾಡಲ್ಲ. 500 ರೂಪಾಯಿ ತಗೊಂಡವ್ರಪ್ಪ. ಮತ್ ಬೇಕಾದ್ರೆ ಕೇಳು, ನಿನಗ್ ರೊಕ್ಕ ಕೊಡ್ತೀನಿ, ತರದ್ ಮಾತ್ರ ಫೆವಿಸ್ಟಿಕ್ ತಗೊಂಬ. ಅಂದ್ರೆ ಮೊದಲ ಮಾತು ಎಷ್ಟು ಸುಖ ಕೊಟ್ಟಿತ್ತು, ಸಂಸಾರದೊಳಗ ಮೊದಲ ಮಾತು ಸುಖ ಕೊಟ್ಟಿತ್ತು. ಈಗ ದುಃಖ ಕೊಡ್ತೈತಲ್ಲ, ಸುಖ ಮಾತಿನೊಳಗೋ ಏನ ಮಾತು ನಿಲ್ಲಿಸುವಿಕೆ ಒಳಗೈತೋ ಅರ್ಥ ಆಗೋದಿಲ್ಲ ನಮಗೆಲ್ಲ. ಎಲ್ಲಿದೆ ಸುಖ? ಈ ದೇಶದ ಚಿಂತಕರು, ಜ್ಞಾನಿಗಳು ಚಿಂತನೆ ಮಾಡಿದ್ರು, ಮನುಷ್ಯ ಎದರಿಂದ ಸುಖ ಪಡ್ಬೇಕಂತಾನಂದ್ರ ಸಂಪತ್ತಿನಿಂದ ಸುಖ ಪಡ್ಬೇಕಂತ. ಮೊದಲ ಅವನ ಇಚ್ಛೆ ಎಲ್ಲೈತಿ? ಸಂಪತ್ತಿದ್ರೆ ಮುಗಿತು ನೋಡ್ರಿ ಮನುಷ್ಯ ಸುಖ. ಇದು ಎಲ್ಲರ ಅಭಿಪ್ರಾಯ ಐತಿ, ನಮ್ಮೆಲ್ಲರ ಅಭಿಪ್ರಾಯ ಐತಿಲ್. ದುಡ್ಡಿದ್ರ ನೋಡ್ರಿ ಮುಗಿತು, ಸುಖವಾಗಿರ್ತಾನ ಮನುಷ್ಯ. ವಿತ್ತ ಪ್ರಿಯ. ಮನುಷ್ಯ ಸುಖವಾಗಿರ್ಬೇಕಾದ್ರೆ ನೀವು ಸಣ್ಣ ಹುಡುಗರಿಗೆ ಕೇಳ್ರಿ, ಸುಖವಾಗಿರ್ಬೇಕಾದ್ರೆ ದುಡ್ಡು ಬೇಕು ನೋಡ್ರಿ, ಮತ್ತೇನ್ ಬೇಕಾಗಿಲ್ಲ. ಅಂದ್ರ ದುಡ್ಡು ಗಳಿಸಿ ಸಲುವಾಗಿ ಏನೆಲ್ಲ ಮಾಡ್ತಾನ, ಏನಂತಾನ, ನಾನು ಸುಖವಾಗಿರ್ಬೇಕಾದ್ರೆ ದುಡ್ಡು ಬೇಕು, ದುಡ್ಡಿದ್ದವ್ರು ಸುಖವಾಗಿರ್ತಾರ. ಅಂದ್ರ ನಾನು ಸುಖವಾಗಿರ್ಬೇಕಾದ್ರೆ ದುಡ್ಡು ಬೇಕು. ಅಂದ್ರ ತನ್ನ ಸುಖ ಇಟ್ ಡಿಪೆಂಡ್ಸ್ ಆನ್ ದಿ ಮನಿ. ದುಡ್ಡಿನ ಮ್ಯಾಲ ಡಿಪೆಂಡ್ ಐತವ. ಈಗ ಮುಂದ ಬಹಳ ದುಡ್ಡು ಮಾಡದಂತ ತಿಳ್ಕೊಡ್ರಿ ನೀವು. ಬಹಳ ದುಡ್ಡು ಆತು, ಸಂಪತ್ತು ಸಂಗ್ರಹ ಮಾಡಿ ಎಲ್ಲ ಇಟ್ಕೊಂಡ, ಇನ್ನೇನ್ ಆರಾಮ್ ಇತ್ತಂತ ಅನ್ಸತ್. ದುಡ್ಡಿನಿಂದ ನಾ ಸುಖವಾಗಿ ಅದೀನಿ ಅಂತ ಅವನಿಗೆ ಅನ್ಸ. ಏನೋ ಹೋಗುವ ಒಬ್ಬನೇ ಮಗ ಆಕ್ಸಿಡೆಂಟ್ ICUದೊಳಗ್ ಹೋಗಿ ಕೋಮಾಕ್ ಹೋಗಿದ್ದ ಹುಡುಗ ICUದೊಳಗ್ ಹಾಕಿದ್ರು. ಇವ ಹೋಗಿ ಏನ್ ಹೇಳ್ತಾನಂದ್ರ, ಡಾಕ್ಟರ್ ಕೈ ಮುಗಿದ್, ನೋಡ್ರಿ ಡಾಕ್ಟರ್ ಸಾಹೇಬ್, ನೀವ್ ಏನ್ ಕೇಳ್ತೀರಿ ಕೊಡ್ತೀನಿ. ಈಗ ನಾ ಗಳಿಸಿದ ಹೊಲ ಮನಿ ದುಡ್ಡು ಎಷ್ಟ್ ಹಾಕಿರಲಕ್ಕ ಅಷ್ಟು ಕೊಡ್ತೀನಿ, ನನ್ನ ಮಗ ಉಳಿಬೇಕು ಅಂತ. ಅಂದ್ರ ಶಿಫ್ಟ್ ಆತ್ ನೋಡ್ರಿ ಸುಖ. ಮಗ ಉಳಿದ್ರ ನಾ ಆರಾಮ್ ಇರ್ತೀನ್ರಿ, ದುಡ್ಡು ತಗೊಂಡು ಏನ್ ಮಾಡ್ತೀರ ಕಡೆ, ಮಗ ಉಳಿಬೇಕಂತೀನಿ. ಅಂದ್ರ ಮೊದಲ ದುಡ್ಡಿದ್ರ ಸುಖ ಇರ್ತಿತ್ತಂದ, ಈಗ ಮಗ ಇದ್ರ ನಾ ಸುಖವಾಗಿರ್ತೀನಿ ಅಂದ.
ವಿತ್ತ ಪ್ರಿಯ ವಿತ್ತಾತ್ ಪುತ್ರ ಪ್ರಿಯ. ಅಂದ್ರೆ ನಮ್ ಸುಖ ಎಲ್ಲಿಗೆ ಶಿಫ್ಟ್ ಆತು? ಮಗ ಇದ್ರ ನಾ ಸುಖವಾಗಿರ್ತೀನಿ. ಮುಂದೊಂದ್ ಸ್ವಲ್ಪ ದಿವ್ಸ ಹೋಗೋದ್ರಾಗ ಮದ್ವಿ ಮಾಡಿಂದ ಮತ್ತ ಅವ್ರ ಯಾಕೆ ಮನ್ಯಾಗಿದ್ದಾರ? ಅದಕ್ ಅವ್ರು ಕರ್ಕೊಂಡು ಹೊರಗೆ ಹೋದ್ರು. ಇದಕ್ ಹೋಗಾಗ ಮುದುಕನ ಹತ್ರ ಬಂದ್ರು, ಇಬ್ರು ಕೂಡ ನಮಗ ಆಸ್ತಿ ಕೂಡ ನಾವು ಹೊರಗೆ ಹೋಗ್ತೀವಿ ಅಂತ. ಅವಾಗ ಮುದುಕ್ ಏನಂತ, ನಾ ಯಾಕೆ ಕೊಡ್ಲಿ? ನಮಗ್ ಮುಪ್ಪಿನ ಕಾಲಕ್ಕ ಕೈ ಬಾಯಿ ನೋಡವ್ರು ಯಾರು? ನಮಗ್ ಹೊಟ್ಟಿ ಬಟ್ಟಿ ನೋಡವ್ರು ಯಾರು? ನಿಂಬದ್ ನೀವ್ ಹೊರಗೆ ಏನಾರೇ ಮಾಡ್ರಿ, ನಾವು ಕೊಡುದಿಲ್ಲ ಅಂತ. ಅಂದ್ರ ಮಗನ ಜೀವ ಉಳಿಸೋ ಸಲುವಾಗಿ ಎಲ್ಲಾ ಬರ್ದು ಕೊಡ್ತೀನಿ, ಡಾಕ್ಟರ್ಗಂತ ಬ್ಲ್ಯಾಂಕ್ ಚೆಕ್ ಕೊಟ್ಟಾನ. ಈಗೇನಂತಾನ, ನೀವು ಹೊರಗೆ ನಿಂಬದ್ ನೀವು ದುಡ್ಕೊಂತೀನ್ರಿ, ನಮಗ್ ಬೇಕಲ್ಲ ಅಂತ ಮಗನ ಮೇಲಿನ ಪ್ರೀತಿ ಹೊತ್ತು ತನ್ನ ಮೇಲೆ, ತನ್ನ ದೇಹದ ಮೇಲೆ ಪ್ರೀತಿ ಶುರು ಆತ್ ನೋಡ್ರಿ. ಅಂದ್ರೆ ಶಿಫ್ಟ್ ಆತ ಸುಖ. ಮಗ ಸುಖ ಕೊಡ್ತೀನಿ ಅಂತಿತ್ತು, ಮಗ ಕೊಡಂಗಿಲ್ಲ ಅಂದ ಕೂಡ್ಲೆ ತನ್ನ ದೇಹ ನಾನು ಉಂಡು ತಿಂದು ಸುಖವಾಗಿರ್ಬೇಕ್ರಿ, ಏನೈತಂತ ನನಗ್ ಬೇಕಲ್ಲ ಅಂತ. ಪುತ್ರಾತ್ ಪಿಂಡ. ಅಂದ್ರೆ ಮಗನ ಮೇಲಿನ ಪ್ರೀತಿ ಹೋತು, ನನ್ನ ಮೇಲೆ ಪ್ರೀತಿ ಬಂತು. ಮತ್ ಇಷ್ಟ ಸುಮ್ನಿರ್ತಾನ. ಅವಾಗ ಹೆಣತಿಗೆ ಹೇಳಕ್ ಶುರು ಮಾಡೋದು, ನೋಡು ಪಾಪ ಇಷ್ಟ ದಿವ್ಸ ನೀ ಬಹಳ ಕಷ್ಟಪಟ್ಟಿ, ನನ್ನ ಸಲುವಾಗಿ ಏನು ನೋಡಿಲ್ಲ ಬಿಟ್ಟಿಲ್ಲ, ಇನ್ ಮೇಲೆ ಆರಾಮ್ ನಿನಗ್ ಹೋಟೆಲ್ ಕರ್ಕೊಂಡು ಹೋಗ್ತೀನಿ. ಅದಕ್ ಶುಗರ್ ಆಗೈತದಪ್ಪ. ಈಗ ನೀ ಇನ್ ಮೇಲೆ ನಾವು ಉಂಡು ತಿಂದ ಆರಾಮಿರೋಣ, ಯಾ ಮಕ್ಳಿಲ್ಲ ಮರಿಲ್ಲ, ಏನು ಸಂಪತ್ತೈತಿ ಆರಾಮ್ ನಿನಗ್ ಊಟಿಗೆ ಕರ್ಕೊಂಡು ಹೋಗ್ತೀನಿ ಅಂದವ. ಅದು ಮುದಿಕಿ ಅಂತೂ ನನಗ ಮಂಡಿ ನೋವು ಅದಾವ, ಬಸ್ ಹತ್ತಕ್ ಬರ್ತೈತ, ಗೂಟಕ್ ಬಡಿ ಟೈಮ್ನಾಗ ಊಟಿಗೆ ಕರ್ಕೊಂಡು ಹೋಗಿ ಏನ್ ಮಾಡವ್ ನೀ? ನಾನು ಅಂದ್ರ ತನ್ನ ದೇಹದ ಮೇಲಿನ ಪ್ರೀತಿಯಿಂದ ತನ್ನ ಇಂದ್ರಿಯಗಳ ಮೇಲೆ ಪ್ರೀತಿ ಬಂತ ನೋಡು. ಕಣ್ಣು ನೋಡಬೇಕು, ಕಾಲ್ ನಡಿಬೇಕು, ಅಡ್ಡಾಡಬೇಕಂತ ಶುರು ಆತ್. ಅಂದ್ರೆ ಶಿಫ್ಟ್ ಆತು ಸುಖ. ಅಂದ್ರೆ ನಾನು ಅನುಭವಿಸಿದ್ರೆ ಸುಖವಾಗಿರ್ತೀನಿ ಅಂತ ಶುರು ಆತ ತಲ್ಯಾಗ. ಅಂದ್ರೆ ಮೊದಲ ದುಡ್ಡು ಪ್ರೀತಿಸ್ತಿದ್ದ, ದುಡ್ಡಿನಿಂದ ಮೊದಲು ಮಗನ ಪ್ರೀತಿಸಕ್ ಶುರು ಮಾಡದ. ಮಗ ಸುಖ ಕೊಡೋದಿಲ್ಲ ಅಂದ ಕೂಡ್ಲೆ ತನ್ನ ದೇಹವನ್ನ ಸುಖ ಪ್ರೀತಿ ಮಾಡಕ್ ಶುರು ಮಾಡದ, ಇಂದ್ರಿಯಗಳನ್ನ ಪ್ರೀತಿ ಮಾಡಕ್ ಶುರು ಮಾಡದ. ಅಕಸ್ಮಾತ್ ಉಂಡು ಒಂದ್ ದಿವ್ಸ ಶುಗರ್ ಆತಂತ ತಿಳಿದ್, ಕಾಲಿಗೊಂದು ಬೆರಳಿಗೆ ಗ್ಯಾಂಗ್ರೀನ್ ಆತು, ದವಾಖಾನಿಗೆ ಹೋದ. ಡಾಕ್ಟರ್ ಹೇಳಿದ್ರು, ಯುವರ್ ಲೈಫ್ ಈಸ್ ಇನ್ ಹೈ ರಿಸ್ಕ್, ನಿನ್ ಜೀವನ ಬಹಳ ರಿಸ್ಕ್ನಾಗ ಐತಪ್ಪ ಅಂತ ಡಾಕ್ಟರ್ ಹೇಳಿದ್ರ ಅಂತ ತಿಳಿರಿ. ಅಕಸ್ಮಾತ್ ಡಾಕ್ಟರ್ ಬಹಳ ನಿನ್ ಜೀವನ ರಿಸ್ಕ್ ಐತಂದಾಗ ಸರ್ ಏನ್ ಮಾಡ್ಬೇಕ್ರಿ ಅಂದ್ರ, ವಿಚಾರ ಮಾಡ್ತೀವಿ, ಮೊಳಕಾಲ್ ತೆಗಿಬೇಕಾಗೈತಿ ಅಂದ್ರು. ಅವಾಗ ಸರ್ ಮೊಳಕಾಲ್ ಯಾಕ, ತೊಡಿ ಮಟ್ಟ ತೆಗೀರಿ, ಪ್ರಾಣ ಉಳಿದ್ರ ಸಾಕು ಅಂತ. ಅಂದ್ರ ತನ್ನ ಇಂದ್ರಿಯಗಳ ಮೇಲಿನ ಪ್ರೀತಿ ಹೋತು ತನ್ನ ಪ್ರಾಣ ಪ್ರಿಯಾತ್. ಅಂದ್ರ ಕಾಲ್ ಹೋಗ್ಲಿ ಕೈ ಹೋಗ್ಲಿ ಪ್ರಾಣ ಉಳಿದ್ರ ಸಾಕು ಅಂತ ಶಿಫ್ಟ್ ಆತ್ ನೋಡು. ಮತ್ತೆ ಅಂದ್ರ ನಾನಿದ್ರು ಸುಖವಾಗಿರ್ತೀನಿ, ಈ ಕಾಲ್ ಹೋದ್ರ ಹೋಗ್ಲಿ, ಮೊದಲು ಕಣ್ಣಿನಿಂದ ನೋಡ್ಬೇಕು, ಕಾಲಿನಿಂದ ಅಡ್ಡಾಡ್ಬೇಕಂತಿದ್ದ, ಈ ಕಾಲ್ ಹೋದ್ರ ಹೋಗಲ್ಲಕ್ಕ, ನಾನ್ ಉಳಿದ್ರ ಸಾಕು, ಪ್ರಾಣ ಉಳಿದ್ರ ಸಾಕು ಅಂತ. ಕಾಲ್ ತೆಗದ್ರು ಮನಿಗ್ ಬಂತು, ಮುದುಕಿ ಎರಡ ಅದಾವ. ಕಾಲ ತೆಗದಾರ ಇದಕ್, ಇದು ಬಾತ್ರೂಮ್ಗೆ ಹೋಗ್ಬೇಕಾದ್ರ ಆ ಮುದುಕಿಗೆ ಎಬ್ಬಿಸ್ಬೇಕು. ಅದಕ್ ನೋಡಿದ್ರೆ ಹೇಳಕ್ ಬರುದಿಲ್ಲ, ಇವ ಹೋಗಿ ಎಬ್ಬಿಸಿಂದ ಅಕ್ಕಿ ಹೇಳ್ಬೇಕು, ಅಕ್ಕಿ ಎದ್ದಿದ್ದು ಇವನ್ ಕೈ ಹಿಡ್ಕೊಂಡು ಅಡ್ಡಾಡ್ಬೇಕು. ಮಕ್ಕೊಂಡ್ರ ಅದು ಫ್ಯಾನ್ ಲೈಟ್ ಒಂದ್ ಕಡೆ, ಆಮೇಲೆ ಲೈಟ್ ಬಲ್ಬ್ ಬಟನ್ ಒಂದ್ ಕಡೆ, 20 ಸಲ ಹೇಳಕ್ ಆಗೋದಿಲ್ಲ. ಅಲ್ಲೇ ಹೊಲಸು ಮಾಡ್ಕೊಳ್ಳೋದು ಎಲ್ಲ ಶುರು ಆತ್ ನೋಡ್ರಿ. ಮುಪ್ಪಾತು. ಈಗ ಯಾರು ಹಾಕ್ತಾರ? ಸಣ್ಣ ಹುಡುಗರಿದ್ದಾಗ ಡೈಫರ್ ಹಾಕ್ತಾರ, ದೊಡ್ಡವರಾದ್ಮೇಲೆ ಯಾರ ಡೈಫರ್ ಹಾಕ್ತಾರ? ಯಾವಾಗ ಒಂದು ವಸ್ತು ಉಪಯೋಗ ಇಲ್ಲ ಅಂತ ಗೊತ್ತಾತು, ಯಾರು ಹೊಳ್ ನೋಡುದಿಲ್ಲ ಅದಕ್ಕೆ. ಏನು ಮುದಕ್ ಬಿದ್ದಿತ್ತಲ್ಲ, ಬಿದ್ದಾಗ ಅವಾಗ ಗುರುಗಳು ಬಂದ್ರ ಮಾತಾಡ್ಸಕ್, ಯಾಕಪ್ಪ ಎಷ್ಟು ತ್ರಾಸ ಐತಿ? ಅವಾಗ ಗುರುಗಳು ಕೈ ಹಿಡ್ದ ಅಳತಾನೆ, ಯಪ್ಪ ಮೊದಲ್ ಏನಂದಿದ್ದ, ಕಾಲ್ ಹೋದ್ರ ಹೋಗಿಲ್ರಿ, ನನ್ನ ಪ್ರಾಣ ಉಳಿಬೇಕಂದಿದ್ನಲ್ಲ. ಗುರುಗಳು ಕೈ ಹಿಡ್ದ ಏನ್ ಹೇಳ್ತಾನೆ, ಯಪ್ಪ ನನ್ ಕರ್ಕೊಂಡ್ಬಿಡು, ಈಗ ಈ ಪ್ರಾಣ ಹೋದ್ರ ನಾನು ಸುಖವಾಗಿರ್ತೀನಿ ನೋಡಂತಾನ. ಅಂದ್ರ ಹುಟ್ಟು ಅಂದ್ರ ಒಮ್ಮೆ ಹುಟ್ಟು ಸುಖ ಐತಿ ಅಂದಾನ. ಈಗ ಸಾವ ಯಪ್ಪ ಕರ್ಕೊಂಡ್ ಬಿಡು, ಸುಖ ಆಕೈತಿ ನೋಡ್ ನನಗಂತ. ನನ್ನ ಕರ್ಕೊಂಡ್ ಬಿಡು ಅಂತಾನಿಲ್ಲ. ಅಂದ್ರ ಒಮ್ಮೆ ಹುಟ್ಟು ಸುಖ ಕೊಟ್ಟೈತಿ, ಈಗ ಸಾವು ಸುಖ ಕೊಡಕತ್ತೈತೆಲ್ಲ. ಸುಖ ಅನ್ನೋದು ಹುಟ್ಟಿನೊಳಗೋ ಸಾವಿನೊಳಗೋ ಅಥವಾ ಹುಟ್ಟು ಸಾವಿನ ಮಧ್ಯದ ಬದುಕಿನೊಳಗ ಅನ್ನುವುದೇ ಇಟ್ ಈಸ್ ಸ್ಟಿಲ್ ಎ ಕ್ವಶನ್. ಇನ್ನೂ ಮನುಷ್ಯನಿಗೆ ಅರ್ಥ ಆಗಿಲ್ಲಲ್ಲ, ಇದು ಎಲ್ಲಿದೆ ಇದು ಸುಖ ಅನ್ನೋದು, ಹೌ ಟು ಫೈಂಡ್ ಇಟ್. ಒಮ್ಮೆ ಸಾವು ಸುಖ ಕೊಟ್ಟೈತೋ ಇಲ್ಲ ಮನುಷ್ಯಗೆ, ಈಗ ಸಾವು ಸುಖ ಕೊಟ್ಟಂಗ ಅನಿಸ್ತೈತಿ. ಸಾವು ಎಷ್ಟೋ ಸಂದರ್ಭಗಳಲ್ಲಿ ಸುಖ ಕೊಡ್ತದೆ ಮನುಷ್ಯನಿಗೆ. ಈಗ ಯೋಧರದಾರಿಲ್ಲ, ಯೋಧರೆಲ್ಲ ನನಗ ಸಾವು ಆಗೋದಿದ್ರು ದೇಶದ ಸಲುವಾಗಿ ಹೋರಾಡದ್ರ ಸಾವಾಗ್ಲಿ ಅಂತಾರ.
ಅಂದ್ರೆ ಸಾವು ಸಹಿತ ಸುಖ ಕೊಟ್ಟಿದೆ ಅವರಿಗೆ.